ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಇನ್ವೆಸ್ಟರ್ಸ್ಗೆ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತ ಒಂದಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಯೂಶಲಿ ಮಾರ್ಕೆಟ್ ಯಾವಾಗೆಲ್ಲ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೋ ಅಂದ್ರೆ ಈಗಿನ ರೀತಿಯಲ್ಲಿ ಅಂತ ಸಂದರ್ಭದಲ್ಲಿ ಇನ್ವೆಸ್ಟರ್ಸ್ಗೆ ಒಂದಷ್ಟು ಬೂಸ್ಟ್ ಬೇಕಾಗುತ್ತೆ. ನೋಡೋಣ, ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ಗಳನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಈ ಎರಡನ್ನು ಕೂಡ ಫಾಲೋ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ವಿಡಿಯೋಗಳು ಬರುತ್ತೆ. ಇವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಎರಡನ್ನು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ. ಕ್ಲಿಯರ್. ಇವತ್ತಿನ ಟಾಪಿಕ್ ಏನು ಅಂದ್ರೆ 5 ಎಕ್ಸ್ಪೆನ್ಸಿವ್ ಮಿಸ್ಟೇಕ್ಸ್ ಇನ್ವೆಸ್ಟರ್ಸ್ ಶುಡ್ ಅವಾಯ್ಡ್. ಅಂದ್ರೆ ಈ ಮಿಸ್ಟೇಕ್ಸ್ ಗಳನ್ನ ಮಾಡಿದ್ರೆ ನಿಮ್ಗೆ ತುಂಬಾನೇ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಈ ರೀತಿಯ ಹಲವು ಮಿಸ್ಟೇಕ್ಸ್ ಅನ್ನ ನೀವು ಹಲವು ವಿಡಿಯೋಗಳಲ್ಲಿ ನೋಡಿರ್ಬೋದು, ಹಲವರ ಕಡೆಯಿಂದ ತಿಳ್ಕೊಂಡಿರಬಹುದು. ಈವನ್ ನಾನು ಕೂಡ ಹಲವು ಸಲ ಈ ರೀತಿಯ ವಿಡಿಯೋಗಳನ್ನ ಕವರ್ ಮಾಡಿದೀನಿ, ಈ ತರ ತಪ್ಪುಗಳನ್ನ ಮಾಡಬೇಡಿ ಅಂತ. ಬಟ್ ಪದೇ ಪದೇ ಇದನ್ನ ನಾವು ರಿವಿಸಿಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಪದೇ ಪದೇ ಆ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ. ಯಾಕಂದ್ರೆ ಇವತ್ತು ವಿಡಿಯೋ ನೋಡಿದ್ರೆ ಮೇ ಬಿ 6 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲಿ ಮರ್ತೋಗಿರುತ್ತೆ. ಹಾಗಾಗಿ ಇದನ್ನ ಆಗಾಗ ರೀಕಾಲ್ ಮಾಡ್ಬೇಕಾಗತ್ತೆ. ನೀವು ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದ್ರೆ ಅಥವಾ ಇರುವಂತದ್ದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಖಂಡಿತ ತಪ್ಪುಗಳನ್ನ ಕಡಿಮೆ ಮಾಡ್ಬೇಕಾಗತ್ತೆ. ತಪ್ಪುಗಳನ್ನ ಜಾಸ್ತಿ ಮಾಡಿದಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತವೆ ಅವು. ಸೊ ನೋಡೋಣ ಹಾಗಾದ್ರೆ ಯಾವೆಲ್ಲ ತಪ್ಪುಗಳನ್ನ ಇನ್ವೆಸ್ಟರ್ಸ್ ಅವಾಯ್ಡ್ ಮಾಡ್ಬೇಕು ಅಂತ. ಮೊದಲಿಗೆ ಮಾರ್ಕೆಟ್ ಕರೆಕ್ಷನ್ಸ್ ನಾರ್ಮಲ್ ಆಗಿರುತ್ತೆ. ಮಾರ್ಕೆಟ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಕಾಮನ್. ಮಾರ್ಕೆಟ್ ಬಿದ್ದಿದ್ದು ಮತ್ತೆ ರಿಕವರಿ ಆದೇ ಆಗುತ್ತೆ. ಹಿಸ್ಟ್ರಿಯನ್ನ ನೋಡಿದ್ರೆ ಮಾರ್ಕೆಟ್ ಹಲವು ಸಲ ಬಿದ್ದಿದೆ, ಅಟ್ ದ ಸೇಮ್ ಟೈಮ್ ಅಷ್ಟೇ ಫಾಸ್ಟ್ ಆಗೂ ಕೂಡ ರಿಕವರ್ ಆಗಿದೆ. ಜೊತೆಗೆ ಮಾರ್ಕೆಟ್ ಕರೆಕ್ಷನ್ಸ್ ಟೆಂಪರರಿ. ನೀವು ಮಾರ್ಕೆಟ್ ನ ಲಾಂಗ್ ಟರ್ಮ್ ಚಾರ್ಟ್ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಲೆಫ್ಟ್ ಟು ರೈಟ್ ಮಾರ್ಕೆಟ್ ಎಲ್ಲಿದೆ, ಮೇಲೇನೆ ಹೋಗ್ತಾ ಇದೆ. ಸೊ ಮಾರ್ಕೆಟ್ ಕರೆಕ್ಷನ್ಸ್ ಅಂತೂ ಇದ್ದೇ ಇರುತ್ತೆ. ಜೊತೆಗೆ ಟೆಂಪರರಿ ಆಗಿರುತ್ತೆ. ಅದು ಮೇ ಬಿ 1 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಅಥವಾ 3 ವರ್ಷ ಕೂಡ ಇರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಬಟ್ ನಂತರ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಬಂದೇ ಬರುತ್ತೆ. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇನ್ವೆಸ್ಟರ್ಸ್ ಇರಬೇಕಾಗುತ್ತೆ. ಇಲ್ಲಿ ಮಾರ್ಕೆಟ್ ಕರೆಕ್ಷನ್ಸ್ ನಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ಲಾಸ್ ಮಾಡಬಹುದು, ಟೆಂಪರರಿ ಆಗಿರ್ಬೋದು, ನಂತರ ರಿಕವರ್ ಆಗ್ಬೋದು. ಬಟ್ ನಾವು ತಗೊಳ್ಳುವಂತ ಪೂರ್ ಡಿಸಿಷನ್ಸ್ ಅಥವಾ ಬ್ಯಾಡ್ ಡಿಸಿಷನ್ಸ್ ಏನಿದೆ ಇವುಗಳು ನಮ್ಮ ಲಾಸಸ್ ಅನ್ನ ಜಾಸ್ತಿ ಮಾಡ್ತವೆ. ಜೊತೆಗೆ ಪರ್ಮನೆಂಟ್ ಕಾನ್ಸಿಕ್ವೆನ್ಸಸ್ಗೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಮಾರ್ಕೆಟ್ ಕರೆಕ್ಷನ್ಸ್ ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ರೈಟ್ ಡಿಸಿಷನ್ ತಗೊಳ್ಳೋದು ಹೇಗೆ, ಇದ್ರ ಕಡೆ ನಾವು ತಲೆ ಕೆಡಿಸ್ಕೊಳ್ಬೇಕು. ಇನ್ನು ಮಿಸ್ಟೇಕ್ಸ್ ಗಳ ಕಡೆ ಬಂದ್ರೆ ಮೊದಲನೇ ಮಿಸ್ಟೇಕ್ ಏನು ಅಂತಂದ್ರೆ ವೈಟಿಂಗ್ ಫಾರ್ ದ ಪರ್ಫೆಕ್ಟ್ ಎಂಟ್ರಿ ಪಾಯಿಂಟ್. ತುಂಬಾ ಜನ ಮಾಡುವಂತ ಮಿಸ್ಟೇಕ್ ಇದು. ನಾನು ರೀಸೆಂಟ್ ಆಗಿ ಒಂದು ರೀಲ್ ಮಾಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಗೊತ್ತಿಲ್ಲ ನೀವು ಎಷ್ಟು ಜನ ಅದನ್ನ ನೋಡಿದಿರಿ ಅಂತ. ತುಂಬಾ ಜನರ ಥಿಂಕಿಂಗ್ ಹಂಗೆ ಇದೆ. ಅಂದ್ರೆ ಮಾರ್ಕೆಟ್ ಇಂದ ಈಗ ಎಕ್ಸಿಟ್ ಆಗಿ ನಂತರ ಮಾರ್ಕೆಟ್ ರಿಕವರಿ ಆಗುವಾಗ ಎಂಟ್ರಿ ಆಗುವಂತದ್ದು, ಆ ರೀತಿ ಯೋಚನೆ ಮಾಡೋದು. ಹಾಗೆ ಮಾರ್ಕೆಟ್ ಬೀಳ್ತಿದೆ, ಎಕ್ಸಾಕ್ಟ್ ಬಾಟಮ್ ಅನ್ನ ಕ್ಯಾಚ್ ಮಾಡೋಣ, ಇನ್ನು ಬೀಳ್ಬೋದು ಅಂತ ಕಾಯ್ತಾ ಕೂತ್ಕೊಳ್ಳೋದು. ಖಂಡಿತ ಈ ರೀತಿ ಮಾಡೋದು ಕೂಡ ಒಂದು ತಪ್ಪು. ಯಾಕೆಂತಂದ್ರೆ ಮಾರ್ಕೆಟ್ ನ ಎಕ್ಸಾಕ್ಟ್ ಬಾಟಮ್ ಅನ್ನ ಯಾರು ಕ್ಯಾಲ್ಕುಲೇಟ್ ಮಾಡಕ್ ಆಗೋದಿಲ್ಲ, ಯಾರು ಐಡೆಂಟಿಫೈ ಮಾಡಕ್ ಆಗೋದಿಲ್ಲ. ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳೇ ಇದನ್ನ ಹೇಳಿದ್ದಾರೆ. ಅವ್ರ ಕೈಯಿಂದ ಕೂಡ ಇದು ಸಾಧ್ಯ ಆಗಿಲ್ಲ. ಇವತ್ತಿನವರೆಗೂ ಎಕ್ಸಾಕ್ಟ್ ಬಾಟಮ್ ಎಕ್ಸಾಕ್ಟ್ ಟಾಪ್ ಅನ್ನ ಯಾರು ಕ್ಯಾಲ್ಕುಲೇಟ್ ಮಾಡಕ್ ಆಗಿಲ್ಲ ಮಾರ್ಕೆಟ್. ಇನ್ ಕೇಸ್ ನಾನೇನಾದ್ರೂ ಎಕ್ಸಾಕ್ಟ್ ಬಾಟಮ್ ಅಥವಾ ಎಕ್ಸಾಕ್ಟ್ ಹೈ ಅನ್ನ ಕ್ಯಾಚ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಒಂದು ಸುಳ್ಳು ಹೇಳ್ಬೇಕು, ಇನ್ನೊಂದು ಅದನ್ನ ಐಡೆಂಟಿಫೈ ಮಾಡೋಕೆ ಅವ್ರ ದೇವರಾಗಿರ್ಬೇಕು. ಇಬ್ಬರಿಂದನೇ ಸಾಧ್ಯ. ಹಾಗಾಗಿ ಎಕ್ಸಾಕ್ಟ್ ಅಥವಾ ಪರ್ಫೆಕ್ಟ್ ಎಂಟ್ರಿ ಪಾಯಿಂಟ್ ಅಂತ ವೆಯ್ಟ್ ಮಾಡದೆ ಸಿಸ್ಟಮ್ಯಾಟಿಕಲಿ ಹೂಡಿಕೆ ಮಾಡುವಂತದ್ದು. ನೀವು SIP ಮಾಡ್ತಿದ್ದೀರಾ ಓಕೆ, ಅಥವಾ ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಹೂಡಿಕೆ ಮಾಡ್ತಿದ್ದೀರಾ, ಹಾಗಿದ್ರೆ ನಿಮ್ಮ ಹತ್ರ ಇರುವಂತ ಅಮೌಂಟ್ ಅನ್ನೇ ಬ್ರಾಂಚಸ್ ಅಲ್ಲಿ ಡಿವೈಡ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಅಥವಾ ನೀವು ಪರ್ಟಿಕ್ಯುಲರ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿರಲ್ಲ, ಆ ಪರ್ಟಿಕ್ಯುಲರ್ ಶೇರ್ ಅಲ್ಲಿ 10% 15% ಏನಾದ್ರು ಕರೆಕ್ಷನ್ ಆಯ್ತಾ ಅಂತ ಸಂದರ್ಭದಲ್ಲಿ ಹೂಡಿಕೆ ಮಾಡ್ತಾ ಹೋಗ್ಬೇಕು. ತುಂಬಾ ಜನ ಮಾಡುವಂತ ಮಿಸ್ಟೇಕ್ ಏನಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ತಗೊಳ್ತಾರೆ, ಇವತ್ತು ತಗೊಳ್ತಾರೆ, ನಾಳೆ 3% ಬೀಳುತ್ತೆ, ಮತ್ತೆ ನಾಳೆ ತಗೊಳ್ತಾರೆ. ನೋ, ಇದು ರಾಂಗ್ ಟೆಕ್ನಿಕ್. ನಾನು ಈ ಬಗ್ಗೆ ಹಿಂದೆ ವಿಡಿಯೋ ಮಾಡಿದ್ದೀನಿ. 2-3%ಗೆ 5%ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಇನ್ ಕೇಸ್ ಆ ಸ್ಟಾಕ್ ಏನಾದ್ರು 10-15-20% ಬಿತ್ತಾ, ನಿಮ್ಗೆ ಆ ಕಂಪನಿಯಲ್ಲಿ ತುಂಬಾ ಒಳ್ಳೆ ನಂಬಿಕೆ ಇದೆಯಾ, ಆಗ ನೀವು ಅದನ್ನ ಆಡ್ ಮಾಡ್ತಾ ಹೋಗ್ಬೇಕು. ಅಟ್ಲೀಸ್ಟ್ ಒಂದ್ಸಲ ಎಂಟ್ರಿ ಆಗಿದ್ದೀರಿ ಅಂದ್ರೆ ಒಂದು 10-15% ವರೆಗೂ ಬೀಳೋದಕ್ಕೆ ಕಾಯ್ಬೇಕು. ನಂತರ ನೀವು ಅದರಲ್ಲಿ ಮತ್ತೆ ತಗೊಳ್ಬೇಕು. ಅಂದ್ರೆ 2% 3%ಗೆಲ್ಲ ನೀವು ಅವರೇಜ್ ಮಾಡ್ತಾ ಹೋದ್ರೆ ಕಷ್ಟ. ಪರ್ಫೆಕ್ಟ್ ಟೈಮ್ಗಾಗಿ ಕಾಯ್ದೆ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅನ್ನ ಫಾಲೋ ಮಾಡೋರು ಇಲ್ಲಿ ವಿನ್ ಆಗ್ತಾರೆ. ಏನು ಎರಡನೇ ಮಿಸ್ಟೇಕ್ ಏನಂದ್ರೆ ಸ್ಟಾಪಿಂಗ್ SIPs ಡ್ಯೂರಿಂಗ್ ಮಾರ್ಕೆಟ್ ಫಾಲ್ಸ್. ಯಾವಾಗ ಮಾರ್ಕೆಟ್ ಬೀಳುತ್ತೋ ಅಂತ ಸಂದರ್ಭದಲ್ಲಿ SIP ಅನ್ನ ತುಂಬಾ ಜನ ಸ್ಟಾಪ್ ಮಾಡ್ತಾರೆ. ಇದು ಕೂಡ ತುಂಬಾನೇ ದೊಡ್ಡ ತಪ್ಪು. ಯಾಕೆಂದ್ರೆ ಮಾರ್ಕೆಟ್ ಬಿದ್ದಾಗ ನಮ್ಗೆ ಕಡಿಮೆ ಅಮೌಂಟ್ ಅಲ್ಲಿ ಜಾಸ್ತಿ ಯೂನಿಟ್ ಸಿಗುತ್ತೆ. ರುಪಿ ಕಾಸ್ಟ್ ಅವರೇಜಿಂಗ್ ಅಂತಾರೆ.
ಆ ಒಂದು ಅಡ್ವಾಂಟೇಜ್ ಇರುತ್ತೆ. ಪಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮಾರ್ಕೆಟ್ ಇವತ್ತಲ್ಲ ನಾಳೆ ರಿಕವರ್ ಆಗ್ಲೇಬೇಕು. ಈ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ರಿಕವರ್ ಆಗಿದೆ. ಎಂತ ದೊಡ್ಡ ದೊಡ್ಡ ಕ್ರಾಶ್ ಗಳನ್ನೇ ನೋಡಿದೆ ಮಾರ್ಕೆಟ್, ಬಟ್ ಸ್ಟಿಲ್ ರಿಕವರ್ ಆಗಿ ನಿಂತಿದೆ ಈಗಲೂ ಕೂಡ. ಸ್ಟಾಪ್ ಮಾಡದೆ ಕಂಟಿನ್ಯೂ ಮಾಡಬೇಕು. ಸಾಧ್ಯ ಆದ್ರೆ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದು ಕೂಡ ಒಳ್ಳೇದು. ಬಿದ್ದಾಗ ಬೇಕಿದ್ರೆ ಮಾರ್ಕೆಟ್ ರಿಕವರ್ ಆಯ್ತಾ ಆಮೇಲೆ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಒಂದ್ 10,000 SIP ಮಾಡ್ತಿದ್ದೀರಿ ಅಂದ್ರೆ ಮಾರ್ಕೆಟ್ ಬಿದ್ದಿದೆ ಅಂದ್ರೆ ಬೇಕಿದ್ರೆ ಇನ್ನೊಂದ್ 2,000 ಎಕ್ಸ್ಟ್ರಾ ಮಾಡ್ಕೊಳ್ಬಹುದಾಗ. ಮತ್ತೆ ಮಾರ್ಕೆಟ್ ರಿಕವರ್ ಆಯ್ತಾ, ನಮ್ಮ ಮಾರ್ಕೆಟ್ ನ ಎಸ್ಪೆಷಲಿ ನಿಫ್ಟಿ 50 ಆಲ್ ಟೈಮ್ ಐ 26,000 ಪ್ಲಸ್ ಇದೆ. 26,000 ಪ್ಲಸ್ ರಿಕವರ್ ಆಯ್ತಾ, ಅಲ್ಲಿಂದ ಬೇಕಿದ್ರೆ ಮತ್ತೆ ನಿಮ್ಗೆ ಕಷ್ಟ ಆಗ್ತಿದೆ ಜಾಸ್ತಿ ಕಟ್ಕೊಂಡು ಹೋಗಕ್ಕೆ, ಅವಾಗ ಬೇಕಿದ್ರೆ ನಾರ್ಮಲ್ 10,000ನೇ ಮಾಡ್ಕೊಂಡೋಗಿ 2,000 rupees ಎಕ್ಸ್ಟ್ರಾ ಏನ್ ಮಾಡಿದ್ರೆ ಅದನ್ನ ರೆಡ್ಯೂಸ್ ಮಾಡಿ. ಆ ರೀತಿ ಟೆಕ್ನಿಕ್ ಅನ್ನ ಬಳಸಬೇಕು. ನೀವು 2,000ನೇ ಜಾಸ್ತಿ ಮಾಡ್ಬೇಕಲ್ಲ, ನಿಮ್ಗೆ ಶಕ್ತಿ ಇದ್ರೆ 5,000, 10,000, 20,000 ಎಷ್ಟು ಬೇಕಿದ್ರು ಮಾಡ್ಕೊಂಡು ಹೋಗ್ಬೋದು. ಕಡಿಮೆ ಹಣದಲ್ಲಿ ಜಾಸ್ತಿ ಯೂನಿಟ್ಸ್ ಅಲಾಟ್ ಆಗುತ್ತೆ. ಅಕ್ಯುಮುಲೇಷನ್ ಫೇಸ್ ಅದು. ಕರೆಕ್ಷನ್ಸ್ ಅನ್ನ ಮಿಸ್ ಮಾಡ್ಕೊಂಡಿವಿ ಅಂದ್ರೆ ನಾವು ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಮಾಡ್ಕೊಳಕ್ ಆಗೋದಿಲ್ಲ. ಆಕ್ಚುಲಿ ವೆಲ್ತ್ ಕ್ರಿಯೇಟ್ ಆಗೋದೇ ಮಾರ್ಕೆಟ್ ಕರೆಕ್ಷನ್ಸ್ ಅಲ್ಲಿ. ಮಾರ್ಕೆಟ್ ಬಿದ್ದಾಗ ಕಡಿಮೆ ಹಣದಲ್ಲಿ ಜಾಸ್ತಿ ಕ್ವಾಂಟಿಟೀಸ್ ಬರುತ್ತೆ. ಒನ್ಸ್ ಮಾರ್ಕೆಟ್ ರಿಕವರ್ ಆಯ್ತು ಅಂದ್ರೆ ಆಗ ರಿಟರ್ನ್ಸ್ ಕೂಡ ಜಾಸ್ತಿ ಆಗಿರುತ್ತೆ. ವೊಲಟಿಲಿಟಿ ನಮ್ಗೆ ಅಪಾರ್ಚುನಿಟೀಸ್ ಅನ್ನ ಕೊಡುತ್ತೆ. ಥ್ರೆಟ್ ಅಲ್ಲ, ಅದು ಅಪಾರ್ಚುನಿಟಿ. ಅದನ್ನ ನಾವು ಬಳಸ್ಕೊಳ್ಬೇಕು. ಮಿಸ್ಟೇಕ್ 3 ಅಂದ್ರೆ ಎಕ್ಸ್ಪೆಕ್ಟಿಂಗ್ ಕ್ವಿಕ್ ಮನಿ ಫ್ರಮ್ ಈಕ್ವಿಟೀಸ್. ತುಂಬಾ ಜನ ಮಾಡೋ ಬಿಗ್ ಮಿಸ್ಟೇಕ್ ಇದು. ಮಾರ್ಕೆಟಿಗೆ ಬರೋದೇ ಬೇಗ ಶ್ರೀಮಂತರಾಗ್ಬೇಕು ಅಂತ. ನೋ, ಇದು ಸಾಧ್ಯ ಇಲ್ಲ. ಬರ್ದಿಟ್ಕೊಂಡ್ಬಿಡಿ. ರಾತ್ರಿ ಶ್ರೀಮಂತರಾಗ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಅದೇನಿದ್ರು ಬೇರೆ ಕಡೆ ಸಾಧ್ಯ ಆಗ್ಬೋದೇನೋ, ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಾಧ್ಯ ಇಲ್ಲ. ತುಂಬಾ ಜನ F&O ದಲ್ಲಿ ಹಣ ಕಳ್ಕೊಳ್ತಿರೋದೇ ಹಿಂಗೆ, ಅದರಲ್ಲೂ ಆಪ್ಷನ್ಸ್ ಅಲ್ಲಿ. ಯಾಕಂದ್ರೆ ಅಲ್ಲಿ ತೋರಿಸುತ್ತೆ ಬೈಯರ್ಸ್ಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಅಂತ, ಬಟ್ ಪ್ರಾಬಬಿಲಿಟಿ ಕಡಿಮೆನೆ. ಆ ಅನ್ಲಿಮಿಟೆಡ್ ಪ್ರಾಫಿಟ್ ಅನ್ನೋದನ್ನ ನೋಡಿ ಅಟ್ರಾಕ್ಟ್ ಆಗ್ತಾರೆ. ಬಟ್ ಕ್ವಿಕ್ ಮನಿ ಅಥವಾ ರಾತ್ರಿ ಶ್ರೀಮಂತರಾಗಬೇಕು ಅಂತ ನೀವೇನಾದ್ರೂ ಮಾರ್ಕೆಟ್ಗೆ ಬಂದಿದ್ರೆ ಖಂಡಿತ ಇವತ್ತೇ ಮಾರ್ಕೆಟ್ ಇಂದ ಆಚೆ ಹೋಗ್ಬಿಡಿ. ಅದು ಸಾಧ್ಯ ಇಲ್ಲ. ಮಾರ್ಕೆಟ್ ಅಲ್ಲಿ ಯಾರಿಗೋ ಒಬ್ಬರಿಗೆ ಸಾಧ್ಯ ಆಗ್ಬೋದು. 99.9999% ಫೇಲ್ಯೂರ್ ಆಗ್ತಾರೆ, ಲಾಸೇ ಮಾಡ್ಕೊಳ್ಳೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ರಿ ಅಂದ್ರೆ ಮಿನಿಮಮ್ ಅಟ್ಲೀಸ್ಟ್ 5 years ಟಾರ್ಗೆಟ್ ಇಟ್ಕೊಂಡಿರ್ಬೇಕು. 5 years ಅಂಡ್ ಅಬೌವ್ ಟಾರ್ಗೆಟ್ ಇದ್ರೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಲಾಭವನ್ನ ಮಾಡಬಹುದು. ಅದನ್ನ ಹೊರತುಪಡಿಸಿದ್ರೆ ರಾತ್ರಿ ಆಗೋದೆಲ್ಲ ಕನಸು ಅಂತಾನೆ ಹೇಳ್ಬೋದು. ಈ ರೀತಿ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ಮಾರ್ಕೆಟ್ಗೆ ಯಾವುದೇ ಕಾರಣಕ್ಕೂ ಬರಬೇಡಿ. ನೆಕ್ಸ್ಟ್ ಮಿಸ್ಟೇಕ್ 4, ಕಾನ್ಸ್ಟೆಂಟ್ಲಿ ಸ್ವಿಚಿಂಗ್ ಫಂಡ್ಸ್. ಎಸ್ಪೆಷಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್. ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಪರ್ಫಾರ್ಮ್ ಮಾಡ್ತಿಲ್ಲ ಅಂದ್ರೆ ಅದನ್ನ ತೆಗೆದು ಇನ್ನೊಂದ್ ಕಡೆ ಹೋಗೋದು. ಇನ್ನೊಂದು ಯಾವ್ದೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ಅಥವಾ ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ ಅನ್ನ ಇಟ್ಕೊಂಡಿರೋದು, ಇದು ಕೂಡ ಒಂದು ಬಿಗ್ ಮಿಸ್ಟೇಕ್. ಯಾವ ಫಂಡ್ ಪರ್ಫಾರ್ಮ್ ಮಾಡ್ತಿದೆ ಆ ಕಡೆ ಹೆಚ್ಚು ಹೋಗೋದು. ಕೆಲವು ಸಲ ಕೆಲವು ಫಂಡ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ತವೆ ಬೇರೆ ಬೇರೆ ಕಾರಣಗಳಿಗೆ. ಹಾಗಂತ ನಾವು ಇದು ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ನಾವು ಆಚೆ ಹೋಗಕ್ಕಾಗೋದಿಲ್ಲ. ಯಾಕಂದ್ರೆ ಅದರಿಂದ ಸಾಕಷ್ಟು ಎಕ್ಸ್ಪೆನ್ಸಸ್ ಕೂಡ ಇರುತ್ತೆ. ಕೆಲವು ಎಕ್ಸಿಟ್ ಲೋಡ್ ಇರುತ್ತೆ, ಇನ್ನು ಕೆಲವು ಎಂಟ್ರಿ ಲೋಡ್ ಕೂಡ ಇರುತ್ತೆ, ಸಾಕಷ್ಟು ಖರ್ಚುಗಳು ಕೂಡ ಇರುತ್ತೆ. ಅದ್ರ ಜೊತೆಗೆ ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ತಕ್ಷಣ ಮುಂದೇನು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಈಗ ಅಂಡರ್ ಪರ್ಫಾರ್ಮ್ ಮಾಡ್ತಿದೆ ಅಂತ ಮುಂದೇನು ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಫಂಡ್ ಮ್ಯಾನೇಜರ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಹಾಗೆ ಕಂಪನೀಸ್ ಕೂಡ ಅಷ್ಟೇ. ಇವಾಗ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಮುಂದೇನು ಪರ್ಫಾರ್ಮ್ ಮಾಡಲ್ಲ ಅಂತ ಏನಲ್ಲ. ಕಳೆದ ತಿಂಗಳ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನೋಡೋದಾದ್ರೆ ಎಂಟಾರ್ ಟೆಕ್ನಾಲಜೀಸ್. ಆ ಕಂಪನಿ ಕಳೆದ 3 ವರ್ಷಗಳಲ್ಲಿ ಏನೂ ಪರ್ಫಾರ್ಮೆನ್ಸ್ ಇರಲಿಲ್ಲ, ಡೌನೇ ಇತ್ತು. ಬಟ್ 1.5 ತಿಂಗಳಲ್ಲಿ ಅದೃಷ್ಟನೇ ಬದಲಾಯಿಸ್ತು. 150%ಗಿಂತ ಜಾಸ್ತಿ ಹೋಯ್ತು. ಯಾರಿಗ್ ಗೊತ್ತಿತ್ತು 150% ಹೋಗುತ್ತೆ ಅಂತ? ಇನ್ ಕೇಸ್ ನನ್ಗೇನಾದ್ರೂ ಗೊತ್ತಿದ್ರೆ ನಾನೇ 1.5 ತಿಂಗಳು ಮುಂಚೆಗೆ ತಗೊಂಡ್ಬಿಡ್ತಿದ್ದೆ. ಯಾರು ಐಡೆಂಟಿಫೈ ಮಾಡಕ್ ಆಗೋದಿಲ್ಲ. ಇನ್ ಕೇಸ್ ಯಾರೋ ಬೈ ಚಾನ್ಸ್ ತಗೊಂಡಿದ್ದಾರೆ ಅಂದ್ರೆ ಅವ್ರ ಅದೃಷ್ಟ ಚೆನ್ನಾಗಿತ್ತು, ತಗೊಂಡ್ರು, ಆನಂತರ ಸ್ಟಾಕ್ ಮೇಲೆ ಹೋಯ್ತು ಅಂದ್ಕೊಳ್ಬೇಕು. ಬಿಟ್ರೆ ಬೈ ಚಾನ್ಸ್ ಸಿಗ್ಬೋದೇನೋ ಅದೃಷ್ಟ ಅಷ್ಟೇ, ನಾಟ್ ಬೈ ಚಾಯ್ಸ್. ನಾವು ಚಾಯ್ಸ್ ಮಾಡಿ ಅದೃಷ್ಟವನ್ನ ಹೊಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ನಾವು ವಿನ್ನರ್ಸ್ ಅನ್ನ ಚೇಸ್ ಮಾಡದೆ ಫಂಡಮೆಂಟಲ್ಸ್ ಅನ್ನ ಚೇಸ್ ಮಾಡಬೇಕು. ನಮ್ಮ ಫೈನಾನ್ಷಿಯಲ್ ಗೋಲ್ ಏನಿದೆ, ರಿಸ್ಕ್ ಟಾಲರೆನ್ಸ್ ಎಷ್ಟಿದೆ, ಇನ್ವೆಸ್ಟ್ಮೆಂಟ್ ಹಾರಿಸನ್ ಏನಿದೆ, ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಡೆಸಿಷನ್ ತಗೊಂಡ್ರೆ ಮೇ ಬಿ ಅದು ನಮ್ಮ ರಿಟರ್ನ್ಸ್ ಅನ್ನ ಹೆಚ್ಚಿಸುತ್ತೆ. ನೆಕ್ಸ್ಟ್ ಮಿಸ್ಟೇಕ್ 5 ಅಂತ ನೋಡೋದಾದ್ರೆ ಕ್ಯಾಚಿಂಗ್ ಫಾಲಿಂಗ್ ನೈವ್ಸ್. ತುಂಬಾ ಜನ ಮಾಡುವಂತದ್ದು. ನಾನು ಅವಾಗ್ಲೇ ಎಕ್ಸಾಂಪಲ್ ಕೊಟ್ಟೆ. ಯಾವುದೋ ಒಂದು ಸ್ಟಾಕ್ ಅಲ್ಲಿ ಎಂಟರ್ ಆಗ್ತಾರೆ, ಆ ಸ್ಟಾಕ್ ನಾಳೆ 2% 3% ಬೀಳುತ್ತೆ, ಮತ್ತೆ ನಾಳೆ ಇನ್ನೊಂದಷ್ಟು ತಗೊಳ್ಳೋದು, ನಾಡಿದ್ದು ಇನ್ನೊಂದು 2-3% ಬಿದ್ರೆ ನಾಳೆ ನಾಡಿದ್ದು ಮತ್ತಿನ್ನೊಂದಷ್ಟು ತಗೊಳ್ಳೋದು. ಈ ರೀತಿ ಇದು ರಾಂಗ್ ಟೆಕ್ನಿಕ್. ಬೀಳ್ತಿದೆ ಅಂದ್ರೆ ಫಸ್ಟ್ ಯಾಕೆ ಬೀಳ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು, ಅಥವಾ ಯಾವ್ದಾದ್ರು ಒಂದು ಸ್ಟಾಕ್ ಅನ್ನ ತಗೊಂಡ್ರಿ, ನೆಕ್ಸ್ಟ್ ಬಿತ್ತು ಅಂದ್ರೆ ಅಟ್ಲೀಸ್ಟ್ ಒಂದು 10-15%, ಅದರಲ್ಲೂ ಲಾರ್ಜ್ ಕ್ಯಾಪ್ ಆದ್ರೆ ಒಂದು 10% ಕರೆಕ್ಷನ್ ಆಗಿದೆ ಅಂದ್ರೆ ಓಕೆ. ಅಂತ ಸಂದರ್ಭದಲ್ಲಿ ನಾವು ಮತ್ತೆ ಅವರೇಜಿಂಗ್ ಅನ್ನ ಮಾಡುವಂತದ್ದು ಮಾಡಬಹುದು. ಇನ್ ಕೇಸ್ ಮಿಡ್ ಕ್ಯಾಪ್ ಆದ್ರೆ ಅವಾಗ ಅಟ್ಲೀಸ್ಟ್ ನಾವು 15-20% ವೆಯ್ಟ್ ಮಾಡ್ಬೇಕಾಗತ್ತೆ ಮತ್ತೆ ಅವರೇಜ್ ಮಾಡ್ಬೇಕಂದ್ರೆ. ಇವನ್ ಸ್ಮಾಲ್ ಕ್ಯಾಪ್ಗೂ ಕೂಡ ಅಷ್ಟೇ. ಒನ್ಸ್ ಎಂಟರ್ ಆದ ತಕ್ಷಣ ಮತ್ತೆ ಬೀಳ್ತಿದೆ ಅಂದ ತಕ್ಷಣ 2-3%ಗೆಲ್ಲ ಖಂಡಿತ ಅವರೇಜ್ ಮಾಡಕ್ ಹೋಗ್ಬಾರ್ದು. ಜೊತೆಗೆ ಇನ್ ಕೇಸ್ ಸ್ಟಾಕ್ ಬೀಳ್ತಿದೆ ಅಂದ್ರೆ ಫಸ್ಟ್ ಈ 5 ಪಾಯಿಂಟ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ರೆವೆನ್ಯೂ ಗ್ರೋತ್ ಚೆನ್ನಾಗಿದೆಯಾ, ಫ್ರೀ ಕ್ಯಾಶ್ ಫ್ಲೋ ಇದೆಯಾ, ಡೆಟ್ ಲೆವೆಲ್ಸ್
ಎಷ್ಟಿದೆ, ಕಡಿಮೆ ಆಗ್ತಿದ್ಯಾ, ಜಾಸ್ತಿ ಆಗ್ತಿದ್ಯಾ, ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆಯಾ ಕಂಪನಿಗೆ, ಸ್ಟ್ರಾಂಗ್ ಬ್ರಾಂಡ್ ಪ್ರೆಸೆನ್ಸ್ ಇದೆಯಾ, ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಚೆನ್ನಾಗಿದೆಯಾ. ಇನ್ ಕೇಸ್ ಇದೆಲ್ಲಾನು ಚೆನ್ನಾಗಿತ್ತು ಅಂದ್ರೆ ಎಸ್, ಅದು ಬೀಳ್ತಿದೆ ಅಂದ್ರೆ ನಮ್ಗೆ ಒಳ್ಳೆ ಅವಕಾಶವನ್ನ ಕೊಡ್ತಿದೆ ಅಂತ ಅರ್ಥ. ಇದರಲ್ಲಿ 2-3 ಸರಿ ಇಲ್ಲ ಅಂದ್ರೆ ಅದನ್ನ ದೂರ ಇಟ್ಬಿಡೋದೇ ಒಳ್ಳೇದು. ಸೊ ಬೀಳ್ತಿದೆ ಅಂದ ತಕ್ಷಣ ಅಥವಾ ಯಾವ್ದೋ ಒಂದು ಸ್ಟಾಕ್ 50-60% ಬಿದ್ದಿದೆ, ಚಾರ್ಟ್ ನೋಡೋದು 60% ಬಿದ್ದಿದೆ, ಈ ಸ್ಟಾಕ್ ಮೇಲೆ ಓದೇ ಹೋಗುತ್ತೆ ಅಂತ ತಗೊಳ್ಳೋದು. ಈ ರೀತಿ ತಪ್ಪುಗಳನ್ನ ಖಂಡಿತ ಮಾಡಕ್ ಹೋಗ್ಬೇಡಿ. ಈ 5 ಪಾಯಿಂಟ್ಸ್ ಏನಿದೆ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡಿಟ್ಕೊಳ್ಳಿ. ಯಾವ್ದಾದ್ರು ಸ್ಟಾಕ್ 40-50% ಬಿದ್ದಿದೆ ಅಂದ್ರೆ ಇವೆಷ್ಟನ್ನು ಚೆಕ್ ಮಾಡಿ. ಸೈನ್ಸ್ ಪಾಸಿಟಿವ್ ಇದೆಯಾ, ಆ ಕಂಪನಿ ಮುಂದಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡತ್ತೆ ಅನ್ನೋ ನಂಬಿಕೆ ಬರುತ್ತೆ, ಚಾನ್ಸಸ್ ಜಾಸ್ತಿ ಇರುತ್ತೆ. ಇವೆಲ್ಲನೂ ಚೆನ್ನಾಗಿದ್ರೆ ಇವತ್ತೆಲ್ಲ ನಾಳೆ ಪರ್ಫಾರ್ಮ್ ಮಾಡಲೇಬೇಕು. ಚೆನ್ನಾಗಿಲ್ಲ ಅಂದ್ರೆ ಖಂಡಿತ ಪರ್ಫಾರ್ಮ್ ಮಾಡಲ್ಲ, ಅದು ಗೊತ್ತಿರೋ ವಿಷಯ. ಸೊ ಈ 5 ಮಿಸ್ಟೇಕ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ನೆನ್ಪಿಟ್ಕೊಂಡಿರಿ, ಲೈಫ್ ಲಾಂಗ್ ನೆನ್ಪಿರ್ಬೇಕು ಈ ತಪ್ಪುಗಳು. ಯಾಕಂದ್ರೆ ನಾವು ತಪ್ಪು ಮಾಡಿ ಅದರ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಆಗ ನಾವು ಒಂದಷ್ಟು ಹಣ ಕಳ್ಕೊಂಡಿರ್ತೀವಿ. ಬಟ್ ಈ ರೀತಿ ಮುಂಚೆನೆ ಬೇರೆಯವರು ಮಾಡಿರುವಂತ ತಪ್ಪುಗಳಿಂದ ಕಲಿತೀವಲ್ಲ, ಅಟ್ಲೀಸ್ಟ್ ನಮ್ಮ ಹಣ ಉಳಿಯುತ್ತೆ. ಸೊ ಹಾಗಾಗಿ ನಾವು ಮಾರ್ಕೆಟ್ ಅಲ್ಲಿ ನಾವು ತಪ್ಪು ಮಾಡಿ ಕಲಿತೀವಿ ಅಂದ್ರೆ ಅದಕ್ಕೆ ಮಾರ್ಕೆಟ್ಗೆ ಫೀಸ್ ಪೇ ಮಾಡಬೇಕು. ಲಾಸ್ ಮಾಡ್ಕೊಂಡ್ವಿ ಅಂದ್ರೆ ಅದು ಫೀಸ್ ಅಂತಾನೆ ಅರ್ಥ. ಬಟ್ ಬೇರೆಯವ್ರು ಮಾಡಿದ ತಪ್ಪುಗಳಿಂದ ತಿಳ್ಕೊಂಡ್ರೆ ನಮ್ ಪ್ರಾಫಿಟ್. ಇಲ್ಲಿ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಎಸ್ಪೆಷಲಿ ಇಂಥ ಸಂದರ್ಭಗಳಲ್ಲಿ ಅವ್ರು ಯಾವುದೇ ಕಾರಣಕ್ಕೂ SIPs ಅನ್ನ ಸ್ಟಾಪ್ ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ತಾರೆ. ಸಾಧ್ಯ ಇದೆ ಅಂದ್ರೆ ಜಾಸ್ತಿ ಕೂಡ ಮಾಡ್ಕೊಳ್ತಾರೆ. ಇನ್ನು ಅಸೆಟ್ ಅಲೋಕೇಶನ್ ರಿವ್ಯೂ ಮಾಡ್ತಾರೆ, ಬಹಳ ಇಂಪಾರ್ಟೆಂಟ್. ಮಾರ್ಕೆಟ್ ಕರೆಕ್ಷನ್ ಆಗ್ತಿದೆ ಅಂದ್ರೆ ಯಾಕೆ ಕರೆಕ್ಷನ್ ಆಗ್ತಿದೆ, ಎಲ್ಲಿ ಅಪರ್ಚುನಿಟೀಸ್ ಇದೆ, ಯಾವ ಅಸೆಟ್ ಕಡೆ ಹೋಗ್ಬೇಕು, ಗೋಲ್ಡ್, ಸಿಲ್ವರ್, ರಿಯಲ್ ಎಸ್ಟೇಟ್, ಈ ರೀತಿ ಯೋಚನೆ ಮಾಡ್ತಾರೆ. ಅಸೆಟ್ ಅಲೋಕೇಶನ್ ರಿವ್ಯೂ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಅಲೋಕೇಶನ್ ಮಾಡ್ತಾರೆ. ಎಮರ್ಜೆನ್ಸಿ ಫಂಡ್ ಅನ್ನ ಮೇಂಟೈನ್ ಮಾಡ್ತಾರೆ. ಹಾಗೆ ಫಂಡಮೆಂಟಲ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾರೆ. ಅಂದ್ರೆ ಸ್ಟಾಕ್ ಬೀಳ್ತಿದೆ ಅಂದ್ರೆ ಯಾಕೆ ಬೀಳ್ತಿದೆ, ಫಂಡಮೆಂಟಲ್ಸ್ ನ ಅರ್ಥ ಮಾಡ್ಕೊಂಡ್ರೆ ಸ್ಟಾಕ್ ಬೀಳ್ತಿದೆ ಅಂದ್ರೆ ಓಕೆ, ಆ ಸ್ಟಾಕ್ ಅಲ್ಲಿ ಆಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆ ಕಂಪನಿ ಆಗಿದ್ರೆ, ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಿದ್ರೆ. ಇನ್ನು ಡೈವರ್ಸಿಫಿಕೇಶನ್, ಹಾಗೆ ಲಾಂಗ್ ಟರ್ಮ್ ಯೋಚನೆ ಮಾಡ್ತಾರೆ, ಮಾರ್ಕೆಟ್ ನಾಯ್ಸ್ ಅನ್ನ ಅವಾಯ್ಡ್ ಮಾಡ್ತಾರೆ. ಇದು ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಮಾಡುವಂತದ್ದು. ಬಟ್ ಹೊಸೊಬ್ಬರು ಮಾಡೋದು ಈ 5 ತಪ್ಪುಗಳು ನನಗೆ ಹೇಳಿದವು. ಸೊ ಮಾರ್ಕೆಟ್ ಕರೆಕ್ಷನ್ಸ್ ನ ನೋಡಿ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಅವುಗಳನ್ನ ಲಾಂಗ್ ಟರ್ಮ್ ವೆಲ್ತ್ ಬಿಲ್ಡ್ ಮಾಡ್ಲಿಕ್ಕೆ ಬಳಸ್ಕೊಳ್ಬೇಕು. ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಫೋಕಸ್ ಆನ್ ಪ್ರೋಸೆಸ್, ನಾಟ್ ಪ್ರಿಡಿಕ್ಷನ್ಸ್. ಮಾರ್ಕೆಟ್ ನಾಳೆ ಅಪ್ ಆಗುತ್ತಾ, ಡೌನ್ ಆಗುತ್ತಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಮಾರ್ಕೆಟ್ ಇನ್ 5 ವರ್ಷ ಆದ್ಮೇಲೆ ಎಲ್ಲಿರುತ್ತೆ, ಅಥವಾ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿ ಎಲ್ಲಿರುತ್ತೆ. ಇವತ್ತು 100 ಕೋಟಿ ಗಳಿಸ್ತಿದೆ ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ ಇದು 500 ಕೋಟಿ ತಲುಪುತ್ತಾ, ಈ ರೀತಿ ಯೋಚನೆ ಮಾಡಿದ್ರೆ ಮೇ ಬಿ ನಮ್ಗೆ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ. ಸೊ ಬೇರೆಯವರು ಮಾಡಿರುವಂತ ಮಿಸ್ಟೇಕ್ಸ್ ಇಂದ ಪಾಠ ಕಲೀರಿ, ನೀವೇ ಮಾಡಿ ಕಲಿಯಕ್ ಹೋಗ್ಬೇಡಿ. ಅದಕ್ಕೆ ಫೀಸ್ ಪೇ ಮಾಡ್ಬೇಕಾಗತ್ತೆ ಮಾರ್ಕೆಟ್ಗೆ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.